ಎಲ್ಲರಿಗೂ 68ನೇ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು. ಹೆಸರಾಯಿತು ಕರ್ನಾಟಕ, ಉಸಿರಾಗಲಿ ಕನ್ನಡ. ಕರ್ನಾಟಕ ಸಂಭ್ರಮ 50. ನಮ್ಮ ನಾಡಿಗೆ ಕರ್ನಾಟಕ ಎಂದು ನಾಮಕರಣಗೊಂಡು 50 ವರ್ಷಗಳು ತುಂಬಿದ ಈ ಸಂಭ್ರಮದಲ್ಲಿ ಕರ್ನಾಟಕಕ್ಕಾಗಿ ಹಾಗೂ ಕನ್ನಡಕ್ಕಾಗಿ ದುಡಿದ ಹಾಗೂ ಇನ್ನೂ ದುಡಿಯುತ್ತಿರುವ ಎಲ್ಲ ಮಹನೀಯರನ್ನು ಸ್ಮರಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಅರ್ಪಿಸಿ ಮಡಿದ ಮಾತೆಯ ಸಮಾಧಿಯೇ ಇದು. ಆ ಮಗುವಿನ ಯೋಗಕ್ಷೇಮದ ಹೊಣೆ ಹೊತ್ತ ನಿರ್ಭಾಗ್ಯ ರಾಜಗುರು ವೀರಶರ್ಮನೇ ನಾನು. ಪಲ್ಲವರ ಸೊಲ್ಲನ್ನಡಗಿಸಿ ಕನ್ನಡಿಗರಿಗೆ ಸ್ವಾತಂತ್ರ್ಯವನ್ನು ದೊರಕಿಸಿ ಕದಂಬರ ವಿಜಯ ಕಾಳೆಯನ್ನು ದಶ ದಿಕ್ಕುಗಳಲ್ಲಿಯೂ ಮಾರು ಬರೆಯುವಂತೆ ಮಾಡಬೇಕಾದ ಆ ರಾಜಕುಮಾರನೇ ನೀನು. ಸೂರ್ಯಚಂದ್ರರ ಮೇಲಾಣೆ, ನಮ್ಮ ಕುಲದೈವ ಮಧುಕೇಶ್ವರನ ಮೇಲಾಣೆ, ನೀನೇ ಆ ರಾಜಪುತ್ರ. ಕದಂಬ ವಂಶೋದ್ಧಾರಕನು ಜೀವಂತನಾಗಿರುವ ರಹಸ್ಯ ನಮ್ಮ ವೈರಿಗಳಿಗೆ ತಿಳಿಯಬಾರದೆಂದೇ ನಿನ್ನನ್ನು ಈಶಭಟ್ಟರಲ್ಲಿ ಬ್ರಾಹ್ಮಣನಂತೆ ಬೆಳೆಸಿತು. ಅಮ್ಮ, ಬುದ್ಧಿ ತಿಳಿಯುವ ಮುನ್ನವೇ ನಿನ್ನನ್ನು ಕಳೆದುಕೊಂಡ ನಿರ್ಭಾಗ್ಯ ನಾನು. ಕಣ್ಣಿಗೆ ಅರಿವಾಗದ ವಿಷಯ ಕರುಣಿಗೆ ಅರಿವಾಗುವುದೆಂಬ ಮಾತು ಅದೆಷ್ಟು ಸತ್ಯ. ಹಾಗಾದ್ರೆ ಆಗಾಗ ನನ್ನ ಕನಸಿನಲ್ಲಿ ಕಾಣಿಸಿಕೊಳ್ಳುತ್ತಿದ್ದ ದೇವತೆ ನೀನೆ. ಬಾಮ, ಈ ಮಣಿ ಕಿರೀಟ ನಿನಗೆ ಬೇಡವೇ? ಈ ರತ್ನ ಸಿಂಹಾಸನ ನಿನಗೆ ಬೇಡವೇ? ಈ ಸಾಮ್ರಾಜ್ಯ ನಿನಗೆ ಬೇಡವೇ ಎಂದು ಅಕ್ಕರೆಯಿಂದ ಕೇಳುತ್ತಿದ್ದವಳು ನೀನೇ ಅಮ್ಮ. ಈ ನಿನ್ನ ಮಗನಲ್ಲಿ ನಿನಗದೆಷ್ಟೊಂದು ಭರವಸೆ ತಾಯಿ. ಭೂಮ್ಯಾಕಾಶಗಳೇ ಸಿಡಿದೆದ್ದು ಹಾಗೆಯಾಗಲಿ. ನಿಮ್ಮ ನಂಬಿಕೆಯನ್ನು ಮಾತ್ರ ಸುಳ್ಳು ಮಾಡುವುದಿಲ್ಲ ತಾಯಿ, ನಿನ್ನ ನಂಬಿಕೆಯನ್ನು ಮಾತ್ರ ಸುಳ್ಳು ಮಾಡುವುದಿಲ್ಲ. ಹೊಂಚು ಹಾಕಿ ಸಂಚು ಮಾಡಿ ವಂಚನೆಯಿಂದ ನಮ್ಮ ರಾಜ್ಯವನ್ನು ಕಬಳಿಸಿ ಮೆರೆಯುತ್ತಿರುವ ಶಿವಸ್ಕಂದವರ್ಮ, ಯಾವ ಕದಂಬರ ವಂಶವೃಕ್ಷ ನಿನ್ನ ಕ್ರೌರ್ಯಕ್ಕೆ ಸಿಕ್ಕಿ ನಿರ್ನಾಮ ಆಯಿತೆಂದು ತಿಳಿದಿರುವೆಯೋ, ಆ ಮಹಾವಂಶವೃಕ್ಷವಿಂದು ಮತ್ತೆ ಚಿಗುರಿ ತಲೆ ಎತ್ತಿ ನಿಂತಿದೆ. ಪಲ್ಲವರ ಸೊಲ್ಲಡಗಿಸಿ ನಮ್ಮ ನೆಲದಿಂದ ಬಡಿದೋಡಿಸಿ ವೈಜಯಂತಿ ರತ್ನ ಸಿಂಹಾಸನದಲ್ಲಿ ಮತ್ತೆ ಕನ್ನಡ ರಾಜ್ಯಲಕ್ಷ್ಮಿಯನ್ನು ಪ್ರತಿಷ್ಠಿಸುವ ಮುಹೂರ್ತ ಹತ್ತಿರವಾಗುತ್ತಿದೆ. ಕನ್ನಡಿಗರ ಪೌರುಷ, ಕನ್ನಡಿಗರ ಸಾಹಸ, ಕನ್ನಡಿಗರ ಸ್ವಾಭಿಮಾನ ಆಚಂದ್ರಾರ್ಕವಾಗಿ ನಿಲ್ಲುವಂಥ